ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ನ ನಾವು ಸ್ಟಡಿ ಮಾಡ್ತಾ ಇದ್ವಿ. ಇದರಲ್ಲಿ ನಾವು ಮೆಂಡಲ್ ಅವರು ಮಾಡಿದಂತಹ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಅದಾದಮೇಲೆ ಬಂದಂತಹ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮತ್ತು ಕೋ ಡಾಮಿನೆನ್ಸನ್ನು ಕಂಪ್ಲೀಟ್ ಮಾಡಿದ್ವಿ. ಅದು ಒಂದು ಕಡೆ. ಇನ್ನೊಂದು ಕಡೆ ಮಧ್ಯದಲ್ಲಿ ನಾವು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸನ್ನು ಕೂಡ ಸ್ಟಡಿ ಮಾಡಿದ್ವಿ. ಅದಾದಮೇಲೆ ಮುಂದೆ ಬಂದಂತಹ ಇನ್ನೊಂದು ಥಿಯರಿ ಯಾವುದು, ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆದಮೇಲೆ TH ಮಾರ್ಗನ್ ಅವರು ಕೊಟ್ಟಂತಹ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟು. TH ಮಾರ್ಗನ್ ಅವರು ಡ್ರೋಸೋಫಿಲಾ ಮೇಲೆ ಅಂದರೆ ಫ್ರೂಟ್ ಫ್ಲೈ ಮೇಲೆ ಅವರು ರಿಸರ್ಚನ್ನು ಮಾಡಿದರು, ಎಕ್ಸ್ಪೆರಿಮೆಂಟ್ಸನ್ನು ಮಾಡಿದರು. ಮೋನೋಹೈಬ್ರಿಡ್ ಕ್ರಾಸ್ ಮತ್ತು ಡೈಹೈಬ್ರಿಡ್ ಕ್ರಾಸ್ಗಳನ್ನು ಅವರು ಕೂಡ ಮಾಡಿದರು. ಸೊ ಅಲ್ಲಿ ಸಿಕ್ಕಂತಹ ಅವರಿಗೆ ವೆರಿ ಇಂಪಾರ್ಟೆಂಟ್ ಏನು ಒಂದು ರಿಸಲ್ಟ್ ಇತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ ಮಧ್ಯೆ ಇರುವಂತಹ ಒಂದು ಸಂಬಂಧ. ಕ್ರೋಮೋಸೋಮ್ಸ್ ಮೇಲೆ ಜೀನ್ಸ್ಗಳು ಇರ್ತಾವಲ್ಲ, ಈ ಜೀನ್ಸ್ಗಳು ಲಿಂಕ್ಡ್ ಆಗಿರ್ತವೆ, ಅಂದರೆ ಸೇಮ್ ಕ್ರೋಮೋಸೋಮ್ ಮೇಲೆ ಇರಬೇಕು ಆ ಜೀನ್ಸ್ಗಳು. ಸೊ ಅವು ಲಿಂಕ್ಡ್ ಆಗಿರ್ತವೆ ಅಂದರೆ ಅವ್ರ ಮಧ್ಯೆ ಒಂದು ಫಿಸಿಕಲ್ ಅಸೋಸಿಯೇಷನ್ ಅಂತ ಇರುತ್ತೆ ಅಂತ TH ಮಾರ್ಗನ್ ಅವರು ಹೇಳಿದರು. ಜೀನ್ಸ್ಗಳು ತುಂಬ ಹತ್ತಿರದಲ್ಲಿ ಇದ್ದು ಅಂತಂದರೆ ಟೈಟಾಗಿ ಲಿಂಕ್ ಆಗಿರ್ತವೆ, ಫಿಸಿಕಲ್ ಅಸೋಸಿಯೇಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆವಾಗ ರೀಕಾಂಬಿನೇಷನ್ ರೇಟು ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಅವೆರಡು ಎಲ್ಲಿ ಹೋದ್ರೂ ಒಟ್ಟೊಟ್ಟಿಗೆ ಹೋಗ್ತಿರ್ತವೆ ಜೀನ್ಸು, ಯಾಕಂದರೆ ಟೈಟಾಗಿ ಲಿಂಕೇಜ್ ಆಗಿರ್ತವೆ. ಸೊ ಲಿಂಕೇಜು ಜಾಸ್ತಿ ಇತ್ತು, ಟೈಟ್ ಆಗಿತ್ತು ಅಂದರೆ ರೀಕಾಂಬಿನೇಷನ್ ರೇಟು ಕಡಿಮೆ ಇರುತ್ತೆ ಅಂತ ಅವರು ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಮಾಡಿದರು. ಓಕೆ, TH ಮಾರ್ಗನ್ ಅವರು. ಇನ್ನೊಂದು ಕಡೆ ಅಗೇನ್ ಸೇಮ್ ಬೇರೆ ಎರಡು ಜೀನ್ಸ್ಗಳನ್ನು ತಗೊಂಡು ಅದೇ ಎಕ್ಸ್ಪೆರಿಮೆಂಟನ್ನು ಮಾಡಿ ನೋಡಿದಾಗ ಅಲ್ಲಿ ರೀಕಾಂಬಿನೇಷನ್ ರೇಟು ಜಾಸ್ತಿ ಬಂತು. ಸೊ ರೀಕಾಂಬಿನೇಷನ್ ರೇಟು ಜಾಸ್ತಿ ಬಂತು ಅಂತಂದರೆ ಲಿಂಕೇಜು ಕಡಿಮೆ ಇದೆ ಅಂತ ಅರ್ಥ. ಯಾಕೆ ಲಿಂಕೇಜು ಕಡಿಮೆ ಇದೆ? ಬಿಕಾಸ್ ಆ ಕ್ಯಾರೆಕ್ಟರ್ಸ್ಗಳನ್ನು ನಾವು ಎರಡು ಕ್ಯಾರೆಕ್ಟರನ್ನು ಯಾವ ತೊಗೊಂಡಿದ್ದೀವಲ್ಲ ಡೈಹೈಬ್ರಿಡ್ ಕ್ರಾಸ್ನಲ್ಲಿ, ಆ ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡುವಂತಹ ಜೀನ್ಸ್ಗಳು ಸ್ವಲ್ಪ ದೂರದಲ್ಲಿ ಇದ್ದಾವೆ. ಸೊ ಅವೆರಡು ದೂರ ಇರೋದ್ರಿಂದ ಅವ್ರ ಮಧ್ಯೆ ಫಿಸಿಕಲ್ ಅಸೋಸಿಯೇಷನ್ ತುಂಬ ಲೂಸ್ ಆಗಿದೆ, ವೀಕ್ ಆಗಿದೆ. ಸೊ ದ್ಯಾಟ್ ಅಲ್ಲಿ ರೀಕಾಂಬಿನೇಷನ್ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಸೊ ಲಿಂಕೇಜ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೀಕಾಂಬಿನೇಷನ್. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೆನಪಿಟ್ಕೊಳ್ಳೇಬೇಕು. ಲಿಂಕೇಜ್ ಜಾಸ್ತಿ ಇದ್ದರೆ ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಲಿಂಕೇಜೇ ಕಡಿಮೆ ಇತ್ತು ಅಂತಂದರೆ ಫಿಸಿಕಲ್ ಅಸೋಸಿಯೇಷನ್ನು, ರೀಕಾಂಬಿನೇಷನ್ ರೇಟು ಜಾಸ್ತಿ ಇರುತ್ತೆ ಅಂತ ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದಕ್ಕೆ ಸಪ್ರೇಟ್ ಆದಂತಹ ಡೈಹೈಬ್ರಿಡ್ ಕ್ರಾಸು, ಈ ಕಡೆ ಇನ್ನೊಂದು ಡೈಹೈಬ್ರಿಡ್ ಕ್ರಾಸನ್ನು ನಾವು ಬರೆದು ನೋಡಿದ್ವಿ. ಸೊ ಎಲ್ಲ ಕ್ರಾಸ್ಗಳು ಮುಗೀತು. ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದರೆ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಆರ್ಗ್ಯಾನಿಸಮ್ಸ್. ಸೊ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟು. ಓಕೆ, ಈ ಕಾನ್ಸೆಪ್ಟನ್ನು ಬಂದಾಗ ಒಬ್ಬರು ವಿಜ್ಞಾನಿ ಹೆಸರನ್ನು ನಾವು ನೆನ್ಪಿಟ್ಕೋಬೇಕು. ಯಾರದು ಅಂತಂದರೆ ಹೆಂಕಿಂಗ್ ಅನ್ನುವಂತಹ ಒಬ್ಬರು ವಿಜ್ಞಾನಿ, HENKING. 1891ನಲ್ಲಿ ಇವ್ರೇನು ಮಾಡ್ತಾಯಿದ್ರು ಅಂತಂದರೆ ಇವರು ಸ್ಪರ್ಮ್ಯಾಟೋಜೆನಸಿಸನ್ನು ಸ್ಟಡಿ ಮಾಡ್ತಾ ಇದ್ರಂತೆ. ಸ್ಪರ್ಮ್ಯಾಟೋಜೆನಸಿಸ್ ಎದರಲ್ಲಿ? ಇನ್ಸೆಕ್ಟ್ಸ್ನಲ್ಲಿ. ಓಕೆ, ನಾವು ಡೋಂಟ್ ಆಸ್ಕ್ ಮೀ ವಾಟ್ ಡು ಮೀನ್ ಬೈ ಸ್ಪರ್ಮ್ಯಾಟೋಜೆನಸಿಸ್. ಮೇಲ್ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಏನಿದು ಸ್ಟೆಪ್ಸು ಎಲ್ಲಿ ಆಗುತ್ತೆ? ಮೇಲ್ ಗೋನಾಡ್ಸ್ನಲ್ಲಿ, ಅಂದರೆ ಮೇಲ್ ಆರ್ಗ್ಯಾನಿಸಮ್ಸ್ನಲ್ಲಿ ಆಗುತ್ತೆ. ಓಕೆ, ಸೊ ಇನ್ಸೆಕ್ಟ್ಸ್ನಲ್ಲಿ ಈ ಪ್ರೊಸೆಸ್ಸನ್ನು ಹೆಂಕಿಂಗ್ ಅನ್ನುವಂತಹ ಒಬ್ಬರು ವಿಜ್ಞಾನಿ ಸ್ಟಡಿ ಮಾಡ್ತಾಯಿದ್ರು. ಸ್ಪರ್ಮ್ಯಾಟೋಜೆನಸಿಸ್ ಪ್ರೊಸೆಸ್ಸನ್ನು ಕಂಪ್ಲೀಟಾಗಿ ನಾವು ಹ್ಯೂಮನ್ ರಿಪ್ರೊಡಕ್ಷನ್ನಲ್ಲಿ ನೋಡಿದ್ದೀವಿ. ಅಂದರೆ ನಮ್ಮಲ್ಲಿ, ಅಂದರೆ ಮೇಲ್ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಹೆಂಗೆ ಸ್ಪರ್ಮ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ ಈ ಪ್ರೊಸೆಸ್ಸಿಂದ ಅಂತ ನಮಗೆ ಸ್ಟಡಿ ಮಾಡಿದ್ದು ಒಂದು ರಫ್ ಐಡಿಯಾ ಇದೆ. ಅಂದರೆ ನಮಗೆ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸ್ ಇರ್ತವೆ. ಈ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸಿಂದ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಆಗುತ್ತೆ. ಪ್ರೈಮರಿ ಸ್ಪರ್ಮ್ಯಾಟೋಸೈಟು ಡಿವೈಡ್ ಆಗಿ ನಮಗೆ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಸಿಗುತ್ತೆ. ಈ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟು ಅಗೇನ್ ಡಿವೈಡ್ ಆಗಿ ಸ್ಪರ್ಮ್ಯಾಟಿಡ್ಸ್ಗಳು ಆಗ್ತವೆ. ಓಕೆ, ಸ್ಪರ್ಮ್ಯಾಟಿಡ್ಸ್ಗಳು ನೆಕ್ಸ್ಟ್ ಸ್ಪರ್ಮಿಯೋಜೆನಸಿಸ್ ಆಗಿ ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡ್ತವೆ ಅಂತ ಗೊತ್ತಿದೆ. ವಾಟ್ ಆರ್ ದೀಸ್ ಸ್ಪರ್ಮ್ಸ್? ಇವು ಮೇಲ್ ಗ್ಯಾಮೆಟ್ಸು, ಹೆಪ್ಲಾಯ್ಡ್ ಇರ್ತವೆ. ಇಲ್ಲಿರುವಂತಹ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಲು ಡಿಪ್ಲಾಯ್ಡ್ ಇತ್ತು. ಸೊ ಡಿಪ್ಲಾಯ್ಡಿಂದ ಹೆಪ್ಲಾಯ್ಡ್ ಆಗಿದೆ ಅಂದರೆ ಇಲ್ಲಿ ಯಾವ ಪ್ರೊಸೆಸ್ ಆಯಿತು? ಮಿಯೋಸಿಸ್ ಆಯಿತು ಅಂತ ಅರ್ಥ. ಇದು ಸ್ಪರ್ಮ್ಯಾಟೋಜೆನಸಿಸ್ ನಮ್ಮ ಬಾಡಿನಲ್ಲಿ, ಮೇಲ್ ಬಾಡಿನಲ್ಲಿ, ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಆಗುವಂಥದ್ದು. ಸೊ ಇದೇ ಸೇಮ್ ಪ್ರೊಸೆಸ್ಸನ್ನು ಹೆಂಕಿಂಗ್ ವಿಜ್ಞಾನಿ ಇನ್ಸೆಕ್ಟ್ಸ್ನಲ್ಲಿ ಅವರು ಸ್ಟಡಿ ಮಾಡ್ತಾ ಇದ್ರಂತೆ. ಅವರು ಸ್ಟಡಿ ಮಾಡಬೇಕಾದ್ರೆ ಏನು ಅಬ್ಸರ್ವ್ ಮಾಡಿದರು ಅಂದರೆ, ಇದೇನು ಸೆಲ್ಸ್ಗಳು ಒಂದಾದ್ಮೇಲೆ ಒಂದು ಪ್ರೊಡ್ಯೂಸ್ ಮಾಡ್ತಾ ಸ್ಪರ್ಮ್ಸನ್ನು ಮಾಡ್ತಾ ಇದ್ದಾವಲ್ಲ, ಈ ಪ್ರೊಸೆಸ್ನಲ್ಲಿ ಹಿ ಅಬ್ಸರ್ವ್ಡ್ ಸಮಥಿಂಗ್ ರಿಲೇಟೆಡ್ ಟು ದ ನ್ಯೂಕ್ಲಿಯಸ್. ಸೊ ಇದನ್ನು ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಅಂತ ಕರೆದ್ರು. ಸೊ ನ್ಯೂಕ್ಲಿಯಸ್ ಹತ್ರ ಯಾವುದೋ ಒಂದು ಅವರಿಗೆ ಕಲರ್ಡ್ ಸ್ಟ್ರಕ್ಚರ್ ಕಾಣ್ತು. ಆ್ಯಂಡ್ ಹಿ ಅಬ್ಸರ್ವ್ಡ್ ಈ ಸ್ಟ್ರಕ್ಚರು ಸ್ಪರ್ಮ್ಯಾಟೋಜೆನಸಿಸ್ ಆಗಬೇಕಾದ್ರೆ ಕಂಟಿನ್ಯೂಸ್ ಆಗಿ ಅದು ಸ್ಟೆಪ್ ಬೈ ಸ್ಟೆಪ್ ಅದು ಕೂಡ ಮೂವ್ ಆಗ್ತಾ ಇತ್ತು ಅಂತೆ. ಆ್ಯಂಡ್ ಆ್ಯಟ್ ದ ಎಂಡ್
ಆಟ್ ದ ಎಂಡ್ ಇಲ್ಲೇನು ನಮಗೆ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗ್ತಾವಲ್ಲ, ಅದರಲ್ಲಿ 50% ಗ್ಯಾಮೆಟ್ಸ್ನಲ್ಲಿ ಈ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಏನು ಅವ್ರು ನೋಡ್ತಾ ಇದ್ರಲ್ಲ ಅದು ಕಾಣಿಸ್ತಂತೆ. ಓಕೆ, ಸೊ ಇಲ್ಲಿರುವಂತಹ 50% ಗ್ಯಾಮೆಟ್ಸ್ನಲ್ಲಿ ಈ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಕಾಣ್ತು, ಅನದರ್ 50%ನಲ್ಲಿ ಈ ಸ್ಟ್ರಕ್ಚರ್ ಇರಲೇ ಇಲ್ಲಂತೆ. ಸೊ ಅವಾಗ ಅವ್ರಿಗೆ ಡೌಟ್ ಬಂತು, ಏನಿರ್ಬೋದು ಇದು, ಇವೆಲ್ಲವೂ ಗ್ಯಾಮೆಟ್ಸ್, ಇವಾಗ 4 ಗ್ಯಾಮೆಟ್ ಇದ್ದರೆ ಈ 4 ಗ್ಯಾಮೆಟ್ ಫಾರ್ಮ್ ಆಗ್ತಿರೋದು ಒಂದೇ ಸೆಲ್ಲಿಂದ. ಸೊ ಈ ಸೆಲ್ನಲ್ಲಿ ಏನೋ ಒಂದು ನ್ಯೂಕ್ಲಿಯಸ್ ರಿಲೇಟೆಡ್ ಅಥವಾ ನ್ಯೂಕ್ಲಿಯಸ್ ಹತ್ರ ಒಂದು ಯಾವುದೋ ಒಂದು ಕಲರ್ಡ್ ಸ್ಟ್ರಕ್ಚರ್ ನನಗೆ ಕಾಣಿಸಿದೆ. ಸೊ ಈ ಸೆಲ್ಲಿಂದ ಆದಂತಹ 4 ಗ್ಯಾಮೆಟ್ಸ್ನಲ್ಲಿ ಈ ಸ್ಟ್ರಕ್ಚರ್ ಇರಲೇಬೇಕಿತ್ತ, ಬಟ್ 50% ಅಂದರೆ 4ರಲ್ಲಿ 2ಕ್ಕೆ ಮಾತ್ರ ಈ ಸ್ಟ್ರಕ್ಚರು ಮುಂದೆ ಕಾಣಿಸ್ತಂತೆ. ನೆಕ್ಸ್ಟ್ 2 ಗ್ಯಾಮೆಟ್ಸಿಗೆ, ಮಿಕ್ಕಿದ 2 ಗ್ಯಾಮೆಟ್ಸಿಗೆ ಅದು ಕಾಣಲಿಲ್ಲ. ಸೊ ದಿಸ್ ಸ್ಟ್ರಕ್ಚರ್, ಅದೇನು ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಅವ್ರಿಗೆ ಕಾಣಿಸುತ್ತಲ್ಲ, ದ್ಯಾಟ್ ಸ್ಟ್ರಕ್ಚರ್ ಹೀ ನೇಮ್ಡ್ ಇಟ್ ಆ್ಯಸ್ ಎಕ್ಸ್ ಬಾಡಿ ಅಂತ ಅವರು ಕರೆದ್ರು. ಓಕೆ, ರಿಸರ್ಚ್ ಹಾಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗುತ್ತಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಅವ್ರಿಗೇನೋ ಹಿಂಗೆ ಕಾಣಿಸಿತ್ತು, ಅದು 50% ಗ್ಯಾಮೆಟ್ಸಿಗೆ ಬಂದಿತ್ತು, ಮಿಕ್ಕಿದ 50%ಅಲ್ಲಿ ಅದು ಇರಲೇ ಇಲ್ಲ. ಸೊ ದ್ಯಾಟ್ ಹೀ ನೇಮ್ಡ್ ಆ್ಯಸ್ ಸಮ್ ಅನ್ನೋನ್ ಬಾಡಿ, ಎಕ್ಸ್ ಬಾಡಿ ಅಂತ ಹೇಳಿದರು. ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಆಗ್ತಾ ರಿಸರ್ಚು ಬೆಳೀತಾ ದ ಸೈಂಟಿಸ್ಟ್ ಕನ್ಫರ್ಮ್ಡ್ ದ್ಯಾಟ್ ದಿಸ್ ಎಕ್ಸ್ ಬಾಡಿ ವಾಟ್ ಹೆಂಕಿಂಗ್ ಸೋ ಇಟ್ ವಾಸ್ ನಥಿಂಗ್ ಬಟ್ ಎಕ್ಸ್ ಕ್ರೋಮೋಸೋಮ್ ಅಂತ ಹೇಳಿದರು. ಓಕೆ, ನಮಗೆ ಇವಾಗ ಗೊತ್ತಿದೆ ಆರ್ಗ್ಯಾನಿಸಮ್ಸ್ನಲ್ಲಿ ಎಕ್ಸ್ ಕ್ರೋಮೋಸೋಮ್ ಅಂತ ಇರುತ್ತೆ ಅಂತ, ಗೊತ್ತಾಯ್ತಾ. ಸೊ ಇದು ಸ್ಟಾರ್ಟಿಂಗಲ್ಲಿ ಆದಂತಹ ಒಂದು ಎಕ್ಸ್ಪೆರಿಮೆಂಟ್ ಅಂತ ಅನ್ಕೋಬೋದು, ಅಥವಾ ಒಂದು ಅಬ್ಸರ್ವೇಷನ್ ಅಂತ ನೀವು ನೆನ್ಪಿಟ್ಕೋಬೋದು. ಸೊ ದಿಸ್ ಅಬ್ಸರ್ವೇಷನ್ ಈಸ್ ರಿಲೇಟೆಡ್ ಟು ದ ಈ ಕಾನ್ಸೆಪ್ಟಿಗೆ, ಸೆಕ್ಸ್ ಡಿಟರ್ಮಿನೇಷನ್ ಕಾನ್ಸೆಪ್ಟಿಗೆ ಇದು ಸ್ವಲ್ಪ ಹೆಲ್ಪ್ ಆಗಿದೆ ಸ್ಟಾರ್ಟಿಂಗ್ ಲೆವೆಲಲ್ಲಿ. ಓಕೆ, ನೆನ್ಪಿಟ್ಕೋತೀರಾ ಇದನ್ನ. ಸೊ ಇದು ಒಂದು ಕಡೆ. ಈ ಅಬ್ಸರ್ವೇಷನ್ ಎಲ್ಲ ಆದಮೇಲೆ ಇನ್ನೂ ಒಬ್ಬರು ವಿಜ್ಞಾನಿ ಬರ್ತಾರೆ. ಓಕೆ, ಅವ್ರ ಹೆಸರೇನು ಅಂತಂದರೆ ಕೊರೆನ್ಸ್ ಅನ್ನುವಂತಹ ಒಬ್ಬರು ವಿಜ್ಞಾನಿ, ಕಾರ್ಲ್ ಕೊರೆನ್ಸ್ ಅನ್ನುವಂತಹ ವಿಜ್ಞಾನಿ. ಸುಮಾರು ಸತಿ ನಾವು ಹೆಸರನ್ನು ತೊಗೊಂಡಿದ್ದೀವಿ. ಇನ್ಕಂಪ್ಲೀಟ್ ಡಾಮಿನೆನ್ಸನ್ನು ಕೊಟ್ಟವರು ಇವರೇ. ದೆನ್ ನಾವು 3 ಸೈಂಟಿಸ್ಟ್ಗಳು ಮೆಂಡಲಿಯನ್ ವರ್ಕನ್ನು ರೀಡಿಸ್ಕವರ್ ಮಾಡಿದರು ಅಂತ ಹೇಳಿದ್ವಲ್ಲ, ಡಿ ವ್ರೈಸು, ಕಾರ್ಲ್ ಕೊರೆನ್ಸು ಮತ್ತು ಟೆಶ್ಮಾರ್ಕ್ ಅನ್ನುವಂತಹ ವಿಜ್ಞಾನಿ, ಅಲ್ಲಿಯೂ ಕೂಡ ಇವ್ರ ಹೆಸರು ಬರುತ್ತೆ. ಆ್ಯಂಡ್ ಅಗೇನ್ ಈ ಪ್ರೊಸೆಸ್ನಲ್ಲಿ ಇವ್ರ ಹೆಸರು ಬರ್ತಾ ಇದೆ. ಈ ಕೊರೆನ್ಸ್ ಅನ್ನುವಂತಹ ವಿಜ್ಞಾನಿ ಏನು ಮಾಡಿದರು ಅಂತಂದರೆ, ಹೀ ಪ್ರಪೋಸ್ಡ್ ಒನ್ ಥಿಯರಿ. ಸೊ ಇಲ್ಲಿ ಸುಮಾರು ಥಿಯರಿಗಳು ಬರ್ತಾ ಇದ್ದಾವೆ, ಕನ್ಫ್ಯೂಸ್ ಆಗಬೇಡಿ. ಈ ಚಾಪ್ಟರ್ ಮುಗಿದ ಮೇಲೆ ಈ ಚಾಪ್ಟರದ್ದು ಎಲ್ಲ ಸೈಂಟಿಸ್ಟು ಅವ್ರು ಕೊಟ್ಟಂತಹ ಥಿಯರಿಯನ್ನು ಒಂದೇ ಲಿಸ್ಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಆ ರೀತಿ ಸಾಕಷ್ಟು ಚಾಪ್ಟರ್ಸ್ಗಳಿಗೆ ಇದ್ದಾವೆ ಆಲ್ರೆಡಿ. ಕ್ವಿಕ್ಕಾಗಿ ರೆಫರ್ ಮಾಡಲಿಕ್ಕೆ ಪ್ಲೇಲಿಸ್ಟ್ನಲ್ಲಿ ನೀವು ಬಯೋಪ್ಯಾಕ್ ಅಂತ ಹುಡುಕಿ, ಬಯೋಪ್ಯಾಕ್ ವಿಡಿಯೋಸ್ ಅಂತ. ಸೊ ಇವೆಲ್ಲವೂ ಕ್ವಿಕ್ ರಿವಿಷನಲ್ ವಿಡಿಯೋಸ್ಗಳು. ಆಲ್ಗೆ ಟೈಪ್ಸು ಮತ್ತು ಎಕ್ಸಾಂಪಲ್ಲು, ಫಂಗೈ ಟೈಪ್ಸು ಮತ್ತು ಎಕ್ಸಾಂಪಲ್ಲು, ಹಾಗೆ ಎಲ್ಲೆಲ್ಲಿ ಶಾರ್ಟ್ಕಟ್ಟಲ್ಲಿ ನೀವು ರಿವಿಷನ್ ಮಾಡ್ಬೋದಲ್ಲ, ಆ ಎಲ್ಲ ವಿಡಿಯೋಸು ಬಯೋಪ್ಯಾಕ್ ಪ್ಲೇಲಿಸ್ಟ್ನಲ್ಲಿ ಇದ್ದಾವೆ. ಓಕೆ, ಅಲ್ಲಿ ಇದ್ರದ್ದು ವಿಡಿಯೋವನ್ನು ನಾನು ಹಾಕ್ತೀನಿ ಲಾಸ್ಟಿಗೆ. ಸೊ ಕೊರೆನ್ಸ್ ಏನು ಮಾಡಿದ್ರು, ಒಂದು ಥಿಯರಿಯನ್ನು ಕೊಟ್ಟರು. ಸೊ ದ್ಯಾಟ್ ಥಿಯರಿ ವಿ ಕಾಲ್ ಇಟ್ ಆ್ಯಸ್ ಥಿಯರಿ ಆಫ್ ಹಿಟಿರೋಗ್ಯಾಮೆಸಿಸ್, ಥಿಯರಿ ಆಫ್ ಹಿಟಿರೋಗ್ಯಾಮೆಸಿಸ್ ಅಂತ ಅವರು ಒಂದು ಪ್ರಪೋಸ್ ಮಾಡಿದರು. ಏನು ಹೇಳ್ತಾರೆ ಅವರು ಈ ಥಿಯರಿನಲ್ಲಿ ಅಂತಂದರೆ, ಸಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಎನ್ ಆರ್ಗ್ಯಾನಿಸಮ್. ಆ ಜೀವಿ ಮೇಲ್ ಇದೆಯೋ ಫಿಮೇಲ್ ಇದೆಯೋ ಅಂತ ನಾವು ಡಿಟರ್ಮೈನ್ ಮಾಡಬೇಕು. ಈ ಥಿಯರಿನಲ್ಲಿ ಕೊರೆನ್ಸ್ ವಿಜ್ಞಾನಿ ಏನು ಹೇಳಿದರು ಅಂತಂದರೆ, ಯಾವುದೇ ಒಂದು ಆರ್ಗ್ಯಾನಿಸಮದ್ದು ನೀವು ಸೆಕ್ಸನ್ನು, ಜೆಂಡರನ್ನು ಡಿಟರ್ಮೈನ್ ಮಾಡಬೇಕು ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಗ್ಯಾಮೆಟ್ಸ್ that individual is producing. ಓಕೆ, ಇಲ್ಲಿ ಯಾವುದೇ ಒಂದು ಜೀವಿ ಇದೆ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ನಾವು ಈ ಆರ್ಗ್ಯಾನಿಸಮ್ಮು ಮೇಲ್ ಇದೆಯೋ ಫಿಮೇಲ್ ಇದೆಯೋ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ಆರ್ಗ್ಯಾನಿಸಮ್ಮು ಎಂತಹ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಅದರ ಬೇಸಿಸ್ ಮೇಲೆ ನೀವು ಇದರದ್ದು ಜೆಂಡರನ್ನು, ಇದರದ್ದು ಸೆಕ್ಸನ್ನು ಹೇಳ್ಬೋದು ಅಂತ ಥಿಯರಿ ಆಫ್ ಹಿಟಿರೋಗ್ಯಾಮೆಸಿಸ್ನಲ್ಲಿ ಕೊರೆನ್ಸ್ ಅವರು ಹೇಳಿದರು. ಓಕೆ, ನಾವು ಥಿಯರಿ ಆಫ್ ಹಿಟಿರೋಗ್ಯಾಮೆಸಿಸನ್ನು ಆಧಾರವಾಗಿ ಇಟ್ಕೊಂಡು ನಮಗೆ 2 ಮೆಕ್ಯಾನಿಸಮ್ ಸಿಗ್ತವೆ ಸೆಕ್ಸ್ ಡಿಟರ್ಮಿನೇಷನ್ನಿಗೆ. ಒಂದೊಂದೇ ಪಾಯಿಂಟನ್ನು ನೀವು ಕನೆಕ್ಟ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಫಸ್ಟು ಈ ರಿಸರ್ಚ್ ಆಯಿತು, ಈ ಅಬ್ಸರ್ವೇಷನ್ ಆಯಿತು. ಅದಾದಮೇಲೆ ಕೊರೆನ್ಸ್ ಬಂದರು, ಅವರು ಒಂದು ಥಿಯರಿಯನ್ನು ಹೇಳಿದರು. ಒಂದು ಆರ್ಗ್ಯಾನಿಸಮದ್ದು ಸೆಕ್ಸ್ ಡಿಟರ್ಮೈನ್ ಮಾಡಬೇಕು ಅಂತಂದರೆ ಅದು ಯಾವ ರೀತಿಯಾದಂತಹ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ರೀಪ್ರೊಡಕ್ಷನ್ ಆಗಬೇಕಾದ್ರೆ. ಸೊ ಆ ಗ್ಯಾಮೆಟ್ಸ್ಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಸೊ ಈ ಕಾನ್ಸೆಪ್ಟನ್ನು ಇಟ್ಕೊಂಡು 2 ಮೆಕ್ಯಾನಿಸಮ್ಸ್ಗಳು ಬಂದು ಯಾವ್ಯಾವುದು ಅಂತಂದರೆ, ಒಂದು ಮೇಲ್ ಹಿಟಿರೋಗ್ಯಾಮೆಸಿ, ಮೇಲ್ ಹಿಟಿರೋಗ್ಯಾಮೆಟಿ. ಓಕೆ, ಆ್ಯಂಡ್ ಇನ್ನೂ ಒಂದು
ಬಯೋಪ್ಯಾಕ್ ವಿಡಿಯೋಸ್ ತುಂಬ ಇಂಪಾರ್ಟೆಂಟ್, ನೀಟಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಒಂದ್ಸತಿ ಚೆಕ್ ಮಾಡಿ, ಓಕೆ, ಪ್ಲೇಲಿಸ್ಟ್ನಲ್ಲಿ. ಸೊ ಒಂದು ಮೇಲ್ ಹಿಟೆರೋಗ್ಯಾಮೆಟಿ, ಇನ್ನೊಂದು ಫಿಮೇಲ್ ಹಿಟೆರೋಗ್ಯಾಮೆಟಿ ಅಥವಾ ಗ್ಯಾಮೆಸಿಸ್ ಅಂತ ನೆನ್ಪಿಟ್ಕೋಬೋದು. ಓಕೆ, ಸೊ ಈ ಥಿಯರಿಯನ್ನು ಇಟ್ಕೊಂಡು ನಮಗೆ 2 ಮೆಕ್ಯಾನಿಸಮ್ಸ್ಗಳು ಇದಾವಂತೆ, ಒಂದು ಮೇಲ್ ಹಿಟೆರೋಗ್ಯಾಮೆಟಿ ಮತ್ತು ಇನ್ನೊಂದು ಫಿಮೇಲ್ ಹಿಟೆರೋಗ್ಯಾಮೆಟಿ ಅಂತ. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ನಾವು ಒಂದು ಆರ್ಗ್ಯಾನಿಸಮ್ಸ್ದು ಸೆಕ್ಸನ್ನು ಕಂಡುಹಿಡಿಬೋದು. ಹೆಂಗೆ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಿಮ್ಗೆ ಅರ್ಥ ಆಯಿತಾ? ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಅದರಲ್ಲಿ ಫಸ್ಟ್ ನಮಗೆ ಮೇಲ್ ಹಿಟೆರೋಗ್ಯಾಮೆಟಿಯನ್ನು ಕನ್ಸಿಡರ್ ಮಾಡೋಣ. ಓಕೆ, ಸೊ ಮೇಲ್ ಹಿಟೆರೋಗ್ಯಾಮೆಟಿ ಮೆಕ್ಯಾನಿಸಮ್ನಲ್ಲಿ 2 ಟೈಪ್ ಇದ್ದಾವೆ ಮತ್ತೆ. ಸೊ ಅಗೇನ್ ಹಿಯರ್ ವಿ ಹ್ಯಾವ್ 2 types ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಆ್ಯಂಡ್ ಹಿಯರ್ ವಿ ಹ್ಯಾವ್ ಅಗೇನ್ 2 types ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಸೊ ಇದರಲ್ಲಿ ಫಸ್ಟ್ ಬರುವಂಥದ್ದು ಯಾವುದು ಅಂತಂದರೆ, ಫಸ್ಟ್ ಬರುವಂಥದ್ದು XX ಆ್ಯಂಡ್ XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಓಕೆ, XX ಆ್ಯಂಡ್ XY ಟೈಪ್. ಇಲ್ಲಿ ಬರುವಂತಹ ಎಕ್ಸಾಂಪಲ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ. ಮ್ಯಾನ್ ಆಗ್ಬೋದು ಅಥವಾ ಇವನ್ ಡ್ರಾಸೋಫಿಲಾ ಆಗ್ಬೋದು. ಓಕೆ, ಸೊ ನಮ್ಮದ್ರಲ್ಲಿ ಮತ್ತು ಡ್ರಾಸೋಫಿಲಾನಲ್ಲಿ ಸೇಮ್ ಮೆಕ್ಯಾನಿಸಮ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇದೆ. ಅದನ್ನು ನಾವು XX XY ಟೈಪ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ನಾವು ಸಿ ಹಿಯರ್, ಕನ್ಸಿಡರ್ ದಿಸ್ ಈಸ್ ಫಿಮೇಲ್ ಆರ್ಗ್ಯಾನಿಸಮ್ ಆ್ಯಂಡ್ ದಿಸ್ ಈಸ್ ಮೇಲ್ ಆರ್ಗ್ಯಾನಿಸಮ್. ಓಕೆ, ನಾವು ಹೇಳ್ತೀವಲ್ಲ ಅಟೋಸೋಮ್ಸ್ ಪ್ಲಸ್ ಅಲೋಸೋಮ್ಸ್ ಇರ್ತವೆ ಅಂತ ನಾವು ರಿಪ್ರೆಸೆಂಟ್ ಮಾಡ್ತೀವಲ್ಲ. ಸೊ ಇಲ್ಲಿಯೂ ಕೂಡ ನೀವು ಫಿಮೇಲ್ ಆರ್ಗ್ಯಾನಿಸಮ್ಸನ್ನು ತೊಗೊಂಡ್ರೆ, ಹಿಯರ್ ಯು ಹ್ಯಾವ್ ಅಟೋಸೋಮ್ಸ್ ವಾಟ್ ಎವರ್ ಮೇ ಬಿ ದ ನಂಬರ್ ಪ್ಲಸ್ XX ಕ್ರೋಮೋಸೋಮ್ಸ್ ಇರುತ್ತಂತೆ ಫಿಮೇಲ್ನಲ್ಲಿ. ಅದೇ ನೀವು ಮೇಲನ್ನು ತೊಗೊಂಡ್ರೆ ಟೋಟಲ್ ನಂಬರ್ ಆಫ್ ಅಟೋಸೋಮ್ಸ್ ಪ್ಲಸ್ XY ಕ್ರೋಮೋಸೋಮ್ಸ್ಗಳು ಇರ್ತಾವಂತೆ. So according to this mechanism, the female is having XX chromosomes, XX allosomes, and male is having XY chromosome. So that the gametes produced here, the female will produce only one type of the gamete. Half number ಬರಬೇಕಲ್ಲ, ಇದು diploid in the haploid. So this is parents it is. This is parents. But in case of XX XY type of sex determination, the male will produce 2 types of gametes. ಒಂದರಲ್ಲಿ A plus X, ಇನ್ನೊಂದರಲ್ಲಿ A plus Y. ಡಿವೈಡ್ ಆಗಿರುತ್ತಲ್ಲ. ಸೊ ಒಂದು ಗ್ಯಾಮೆಟಿಗೆ X ಕ್ರೋಮೋಸೋಮ್ ಹೋಗುತ್ತೆ, ಇನ್ನೊಂದು ಗ್ಯಾಮೆಟಿಗೆ Y ಕ್ರೋಮೋಸೋಮ್ ಹೋಗುತ್ತೆ. ಇವಾಗ ನೀವು ಹ್ಯೂಮನ್ ಬೀಯಿಂಗನ್ನು ತಗೊಂಡ್ರೆ ಈ ಗ್ಯಾಮೆಟ್ ಅಂದರೆ ಯಾವುದು? ಎಗ್ ಅಂತ ಅರ್ಥ. ಇವು ಗ್ಯಾಮೆಟ್ಸ್ ಅಂದರೆ ಸ್ಪರ್ಮ್ಸ್ ಅಂತ ಅರ್ಥ. ಓಕೆ, ನಾವು ದ ನೆಕ್ಸ್ಟ್ ಆಫ್ಸ್ಪ್ರಿಂಗ್ ಏನು ಬರುತ್ತಲ್ಲ, ಅದರದ್ದು ಸೆಕ್ಸು ಎದ್ರ ಮೇಲೆ ಡಿಪೆಂಡ್ ಆಗಿದೆ? ಇಟ್ ಡಿಪೆಂಡ್ಸ್ ಆನ್ ವಿಚ್ ಟೈಪ್ ಆಫ್ ಸ್ಪರ್ಮ್ ಈಸ್ ಫರ್ಟಿಲೈಸಿಂಗ್ ದಿಸ್ ಎಗ್. whether the sperm with AX is fertilizing or the sperm with AY chromosome is fertilizing. So in case A ಮತ್ತು X ಅನ್ನು ಹೊಂದಿರುವಂತಹ ಕ್ರೋಮೋಸೋಮ್ ಅಥವಾ ಶಾರ್ಟ್ಕಟ್ನಲ್ಲಿ X ಅನ್ನು ಹೊಂದಿರುವಂತಹ ಕ್ರೋಮೋಸೋಮ್ ಏನಾದ್ರೂ ಫರ್ಟಿಲೈಸ್ ಆಗಿತ್ತು ಅಂದರೆ ಅವಾಗ ಇದನ್ನೆರಡು ಆ್ಯಡ್ ಮಾಡಿ ಕ್ರೋಮೋಸೋಮ್ ನಂಬರ್, ಇಲ್ಲೂ A ಇದೆ ಇಲ್ಲೂ A ಇದೆ, ದಟ್ ಈಸ್ ಡಿಪ್ಲಾಯ್ಡ್. A ಪ್ಲಸ್ A, X ಇದೆ ಮತ್ತು X ಇದೆ. ಸೊ ದಿಸ್ ಈಸ್ XX. ಓಕೆ, ಸೊ ದಿಸ್ ಈಸ್ ದ ಪ್ರೊಜೆನಿ ಅಥವಾ ಆಫ್ಸ್ಪ್ರಿಂಗ್. ಅದನ್ನೇ ನೀವು ಇನ್ ಕೇಸ್ ಈ ಸ್ಪರ್ಮ್ ಏನಾದರೂ ಫರ್ಟಿಲೈಸ್ ಮಾಡಿತ್ತು ಅಂದರೆ A ಪ್ಲಸ್ X ಆ್ಯಂಡ್ Y. ಸೊ ಅಂತಹ ಕೇಸಸ್ನಲ್ಲಿ ಏನಾಯಿತು, ದಿಸ್ ಆರ್ಗ್ಯಾನಿಸಮ್ ವಿಲ್ ಬಿಕಮ್ ಫೀಮೇಲ್ ಆ್ಯಂಡ್ ದಿಸ್ ವಿಲ್ ಬಿಕಮ್ ಮೇಲ್. ಸೊ ಹ್ಯೂಮನ್ ಬೀಯಿಂಗ್ ಅಥವಾ ಡ್ರಾಸೋಫಿಲಾನಲ್ಲಿ ಇನ್ ಕೇಸ್ ದ ಆರ್ಗ್ಯಾನಿಸಮ್ ಈಸ್ ಪ್ರೊಡ್ಯೂಸಿಂಗ್ 2 types ಆಫ್ gametes, male gametes, then that organism is called as a male. If the organism is producing only one type of gamete, then it is considered as the female. So this is XX XY type of sex determination. Why it comes under male heterogamety? Because hetero andre different anta artha, gamete andre gamete anta artha. So different types of gametes anna yaar produce ಮಾಡ್ತಾ ಇದ್ದಾರೆ? ಇಲ್ಲಿ male produce ಮಾಡ್ತಾ ಇದೆ. So therefore it is an example for male heterogamety. ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು, ತುಂಬ ಈಸಿ ಕಾನ್ಸೆಪ್ಟು. ಸೊ XX XY ಟೈಪು ಮ್ಯಾನ್ ಮತ್ತು ಡ್ರಾಸೋಫಿಲಾನಲ್ಲಿ. ಇವಾಗ ನೀವು ಡ್ರಾಸೋಫಿಲಾವನ್ನು ತೊಗೊಂಡ್ರೆ ಕ್ರೋಮೋಸೋಮ್ ನಂಬರ್ ಟೋಟಲ್ ಆಗಿ 8 ಇದೆ. ದಟ್ ಈಸ್ 6 ಪ್ಲಸ್ XX
6 ಪ್ಲಸ್ XY. ಸೊ ಫೀಮೇಲ್ ಡ್ರೋಸೋಫಿಲಾನಲ್ಲಿ 6 ಪ್ಲಸ್ XX ಇರುತ್ತೆ, ಮೇಲ್ದಲ್ಲಿ 6 ಪ್ಲಸ್ XY ಇರುತ್ತೆ. ಅದೇ ನೆಕ್ಸ್ಟ್ ಗ್ಯಾಮೆಟ್ಸ್ಗಳನ್ನು ಫಾರ್ಮ್ ಮಾಡಬೇಕಾದ್ರೆ ಎಗ್ನಲ್ಲಿ 3 ಪ್ಲಸ್ X ಆಯಿತು ಹ್ಯಾಪ್ಲಾಯ್ಡ್ ನಂಬರು. ಇಲ್ಲಿ 2 ಪಾಸಿಬಿಲಿಟಿ, ಒಂದು 3 ಪ್ಲಸ್ X ಮತ್ತು ಇನ್ನೊಂದು 3 ಪ್ಲಸ್ Y. ಸೊ ಇವೆರಡು ಕಂಬೈನ್ ಆಗ್ಬೋದು ಅಥವಾ ಇವೆರಡು ಕಂಬೈನ್ ಆಗ್ಬೋದು. ಆವಾಗ ಮತ್ತೆ 6 ಪ್ಲಸ್ XX ಆಯಿತು. ನೆಕ್ಸ್ಟ್ ಇವೆರಡು ಕಂಬೈನ್ ಮಾಡಿದರೆ 6 ಪ್ಲಸ್ XY ಆಯಿತು. ಅಗೇನ್ ಇದು ಫಿಮೇಲ್ ಆಗುತ್ತೆ, ಇದು ಮೇಲ್ ಆಗುತ್ತೆ. ಓಕೆ, ಸೊ ದಿಸ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ವಿ ಕಾಲ್ ಇಟ್ ಆಸ್ ಅ XX/XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಡ್ರೋಸೋಫಿಲಾವನ್ನು ಎಕ್ಸಾಂಪಲ್ ತೊಗೊಂಡ್ವಿ. ಸೇಮ್ ನೀವು ಹ್ಯೂಮನ್ ಬೀಯಿಂಗ್ಸದ್ದು ಬರಿಬೋದು. 44 ಪ್ಲಸ್ XX, 44 ಪ್ಲಸ್ XY. ಸೊ ಈ ಆರ್ಗ್ಯಾನಿಸಮ್ಮು ಜಸ್ಟ್ 1 ಟೈಪ್ ಆಫ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಈ ಆರ್ಗ್ಯಾನಿಸಮ್ಮು 22 ಪ್ಲಸ್ X ಒಂದು ಗ್ಯಾಮೆಟು, 22 ಪ್ಲಸ್ Y ಒಂದು ಗ್ಯಾಮೆಟು. ಸೊ ಲೇಡೀಸ್ನಲ್ಲಿ ಈ ರೀತಿಯಾದಂತಹ ಎಗ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ. ಮೇಲ್ಸ್ನಲ್ಲಿ ಇವೆರಡೂ ರೀತಿಯಾದಂತಹ ಸ್ಪರ್ಮ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ. ಯಾವ ಎಷ್ಟಾಗಿದ್ದಾವೆ ಅಂತಲ್ಲ, ಒಟ್ಟಿನಲ್ಲಿ 2 ರೀತಿಯಾದಂತಹ ಸ್ಪರ್ಮ್ಸ್ಗಳು ಪ್ರೊಡ್ಯೂಸ್ ಆಗಿದ್ದಾವೆ. ಇನ್ ಕೇಸ್ ಫರ್ಟಿಲೈಸೇಷನ್ ಆಗಬೇಕಾದ್ರೆ ಈ ಸ್ಪರ್ಮ್ ಏನಾದ್ರೂ ಇದ್ರ ಜೊತೆ ಫರ್ಟಿಲೈಸ್ ಆಗಿತ್ತು ಅಂತಂದರೆ ದೆನ್ ಯು ವಿಲ್ ಗೆಟ್ 44 ಪ್ಲಸ್ XX. ಆವಾಗ ಆ ಬೇಬಿ ಹುಡುಗಿ ಅಥವಾ ಫಿಮೇಲ್ ಆಗಿ ಹುಟ್ಟುತ್ತಾರೆ. ಅದೇ ಈ ಸ್ಪರ್ಮ್ ಏನಾದರೂ ಹೋಗಿ ಫರ್ಟಿಲೈಸ್ ಆಗಿತ್ತು ಅಂತಂದರೆ ರೀಪ್ರೊಡಕ್ಷನ್ ಆಗಬೇಕಾದ್ರೆ ದೆನ್ ಯು ಗಾಟ್ 44 ಪ್ಲಸ್ XY. ಆವಾಗ ನಿಮಗೆ ಬಾಯ್ ಬೇಬಿ ಹುಟ್ಟುತ್ತೆ. ಗೊತ್ತಾ ನಿಮಗೆ ಅಂದರೆ ಹ್ಯೂಮನ್ ಬೀಯಿಂಗ್ಸಿಗೆ ಅಂತ ಅರ್ಥ. ಓಕೆ, ಸೊ ದಿಸ್ ಈಸ್ ದ XX/XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಗೊತ್ತಾಯ್ತಾ ಮೊದಲನೇದು. ನೆಕ್ಸ್ಟು ಸೆಕೆಂಡ್ ಒನ್, ಇದರಲ್ಲಿ ಸೆಕೆಂಡ್ ಒನ್ XX/X0 ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಇದು ಎರಡನೇ ಮೆಥಡು ಇನ್ ಮೇಲ್ ಹೆಟ್ರೋಗ್ಯಾಮೆಟಿ. ಇದು ನಿಮಗೆ ಎಲ್ಲಿ ಸಿಗುತ್ತೆ? ಎಕ್ಸಾಂಪಲ್ ವೆರಿ ವೆರಿ ಇಂಪಾರ್ಟೆಂಟ್, ಬಟರ್ಫ್ಲೈಸ್ ಮತ್ತು ಬಗ್ಸ್ ಏನಿರ್ತಾವಲ್ಲ ಅಲ್ಲಿ ನಿಮಗೆ ಈ ರೀತಿಯಾದಂತಹ ಸೆಕ್ಸ್ ಡಿಟರ್ಮಿನೇಷನು ಸಿಗುತ್ತೆ. ಇಲ್ಲೇನಿರುತ್ತೆ ಅಂತಂದರೆ ಕನ್ಸಿಡರ್ ದ ಪೇರೆಂಟ್ಸ್. ಸೊ ಫಸ್ಟ್ ನಮಗೆ ಪೇರೆಂಟ್ಸ್. ಓಕೆ, ಕನ್ಸಿಡರ್ ಫೀಮೇಲ್ ಆರ್ಗ್ಯಾನಿಸಮ್ ಆ್ಯಂಡ್ ಮೇಲ್ ಆರ್ಗ್ಯಾನಿಸಮ್. ನಾವು ಇನ್ ಕೇಸ್ ಆಫ್ butterfly, the male butterflies, they have autosomes plus XX type of chromosomes. ಅದೇ ನೀವು ಮೇಲನ್ನು ತಗೊಂಡ್ರೆ ಅಟೋಸೋಮ್ಸ್ ಪ್ಲಸ್ X0 ಅಂತಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೂ ಕ್ರೋಮೋಸೋಮ್ ಇಲ್ಲ, ಜಸ್ಟ್ ಓನ್ಲಿ 1 ಟೈಪ್ ಆಫ್ ಸೆಕ್ಸ್ ಕ್ರೋಮೋಸೋಮ್ ಇದೆ. ಯಾವುದದು? X. ಓಕೆ, ಸೊ ದಿಸ್ ಈಸ್ ದ ಪೇರೆಂಟಲ್ ಜನ್ರೇಷನ್. ನೆಕ್ಸ್ಟ್ ನೀವು ಇವಾಗ ಗ್ಯಾಮೆಟ್ಸನ್ನು ನೋಡಿ ಹೆಂಗೆ ಚೇಂಜಸ್ ಬರುತ್ತೆ. ಗ್ಯಾಮೆಟ್ಸನ್ನು ತೊಗೊಂಡ್ರೆ AA ಪ್ಲಸ್ XX ಅಂದರೆ ಇಲ್ಲೂ ಕೂಡ ಫೀಮೇಲ್ಸ್ನಲ್ಲಿ ಜಸ್ಟ್ 1 ಟೈಪ್ ಆಫ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಯಿತು. ದಟ್ ಆಲ್ ದ ಎಗ್ಸ್ ಹ್ಯಾವ್ A ಪ್ಲಸ್ X. ಬಟ್ ನೀವು ಮೇಲ್ಸನ್ನು ತೊಗೊಂಡ್ರೆ ಯು ಹ್ಯಾವ್ ಅಗೇನ್ 2 ಪಾಸಿಬಿಲಿಟೀಸ್. ಇಲ್ಲಿ ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದರಲ್ಲಿ A ಪ್ಲಸ್ X ಕ್ರೋಮೋಸೋಮ್ ಬರ್ಬೋದು, ಇನ್ನೊಂದರಲ್ಲಿ ಅಟೋಸೋಮ್ಸ್ ಪ್ಲಸ್ 0, A ಪ್ಲಸ್ 0 ಅಂದರೆ ಅಲ್ಲಿ ಯಾವುದೂ ಕ್ರೋಮೋಸೋಮ್ ಇಲ್ಲ ಅಂತ ಇಮ್ಯಾಜಿನ್ ಮಾಡಬೇಕು. ಓಕೆ, ಸೊ ಇಲ್ಲಿಯೂ ಕೂಡ 2 ರೀತಿಯಾದಂತಹ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ, ಡಿಫ್ರೆಂಟ್ ಟೈಪ್ ಹೆಟೆರೋಗ್ಯಾಮೆಟಿ. ಸೊ ಡಿಫ್ರೆಂಟ್ ಗ್ಯಾಮೆಟ್ಸ್ ಆರ್ ಫಾರ್ಮ್ಡ್, ದೇರ್ ಫೋರ್ ದಿಸ್ ಆರ್ಗ್ಯಾನಿಸಮ್ ವಿ ಕನ್ಸಿಡರಿಂಗ್ ಇಟ್ ಆಸ್ ಅ ಮೇಲ್ ಆರ್ಗ್ಯಾನಿಸಮ್. ಯಾಕೆ ಇದನ್ನು ಮೇಲ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ? ಯಾಕಂದರೆ ಇಲ್ಲಿ ಒಂದೇ ಥರವಾದಂತಹ ಗ್ಯಾಮೆಟು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಇಟ್ ಈಸ್ ಅ ಫೀಮೇಲ್. ನೆಕ್ಸ್ಟ್ ಪ್ರೊಜನಿಯನ್ನು ನೋಡಿ ಯಾವ ರೀತಿ ಬರುತ್ತೆ, ನೀವೇ ಕ್ರಾಸ್ ಮಾಡಿ ನೋಡ್ಬೋದು. ಈ ಸ್ಪರ್ಮ್ ಏನಾದ್ರೂ ಫರ್ಟಿಲೈಸ್ ಮಾಡ್ತು ಅಂದರೆ AA ಪ್ಲಸ್ XX. ಇನ್ ಕೇಸ್ ಈ ಸ್ಪರ್ಮ್ ಏನಾದರೂ ಫರ್ಟಿಲೈಸ್ ಮಾಡಿತ್ತು ಅಂತಂದರೆ AA ಪ್ಲಸ್ X0. ಓಕೆ, ನಾವು ರೈಟ್ ದ AA ಪ್ಲಸ್ XX ಅಂದರೆ ಇದು ಫಿಮೇಲ್ ಬಟರ್ಫ್ಲೈ ಅಥವಾ ಫಿಮೇಲ್ ಬಗ್ ಆಯಿತು. AA ಪ್ಲಸ್ X0 ಅಂತಂದರೆ ದಿಸ್ ಅಗೇನ್ ಕಮ್ಸ್ ಆ್ಯಸ್ ಅ ಮೇಲ್ ಬಿಕಾಸ್ ಇಟ್ ವಿಲ್ ಪ್ರೊಡ್ಯೂಸ್ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್. AA ಅಂದರೆ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಟೋಸೋಮ್ಸ್ ಅಂತ ಏನು ಹೇಳಿದ್ವಲ್ಲ, ಪ್ರತಿಯೊಂದು ಜೀವಿನಲ್ಲಿ, ಪ್ರತಿಯೊಂದು ಜೀವಕೋಶದಲ್ಲಿ, ಹೈಯರ್ ಆರ್ಗ್ಯಾನಿಸಮ್ಸ್ ಐ ಆಮ್ ಟಾಕಿಂಗ್, 2 ರೀತಿಯಾದಂತಹ ಕ್ರೋಮೋಸೋಮ್ಸ್ ಇರ್ತವೆ. ಒಂದು ಅಟೋಸೋಮು, ಒಂದು ಅಲೋಸೋಮ್. ಅಟೋಸೋಮು ಸೊಮ್ಯಾಟಿಕ್ ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅಲೋಸೋಮು ಇಟ್ ಹೆಲ್ಪ್ಸ್ ಇನ್ ದ ಡಿಟರ್ಮೈನಿಂಗ್ ದ ಸೆಕ್ಸ್ ಆಫ್ ಎನ್ ಆರ್ಗ್ಯಾನಿಸಮ್. ಸೊ ಅಲೋಸೋಮ್ಸ್ನಲ್ಲಿ ಒಂದು X ಮತ್ತು ಒಂದು Y ಇರುತ್ತೆ. ಸೊ ಇಲ್ಲೇನು AA ಇದೆಯಲ್ಲ, ಇದನ್ನ ತಲೆ ಕೆಡಿಸ್ಕೋಬೇಡಿ. ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದ ಸೆಕ್ಸ್ ಡಿಟರ್ಮಿನೇಷನ್. ಜಸ್ಟ್ ಅದು ಒಂದು ಅಟೋಸೋಮ್ ನಂಬರ್, ಸೊಮ್ಯಾಟಿಕ್ ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡುವಂತಹ ಒಂದು ನಂಬರ್.
So XXXY type and XXX0 type, these two are the examples for male heterogamety. Why? Because it depends on the type of gametes that organism is producing, and here the male organism is producing two types of the gametes, two different types of the gametes. Therefore it is an example for male heterogamety. Now coming to the female heterogamety, ಇಲ್ಲಿ ಫಿಮೇಲ್ ಆರ್ಗ್ಯಾನಿಸಮ್ಮು ಎರಡು ರೀತಿಯಾದಂತಹ ಗ್ಯಾಮೆಟ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು, ಹೌದಾ? ಓ ಸಾರಿ, ಇಲ್ಲಿ ಎಕ್ಸಾಂಪಲ್ ಬಟರ್ಫ್ಲೈ ಅಲ್ಲ, ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಇಲ್ಲಿ ಎಕ್ಸಾಂಪಲ್ಲು ಗ್ರಾಸ್ ಹಾಪರ್ insect, grass hopper, etc. Okay, right? ಕನ್ಫ್ಯೂಸ್ ಮಾಡ್ಕೋಬೇಡಿ, ಸಾರಿ, ಇಲ್ಲಿ ಎಕ್ಸಾಂಪಲ್ ತಪ್ಪದ್ಬಿಟ್ಟೆ. XXX0 ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಫೌಂಡ್ ಇನ್ ಗ್ರಾಸ್ ಹಾಪರ್. XX ಇತ್ತು ಅಂತಂದರೆ ಫೀಮೇಲ್ ಗ್ರಾಸ್ ಹಾಪರು, ಮತ್ತು X0 ಇತ್ತು ಅಂತಂದರೆ ಮೇಲ್ ಗ್ರಾಸ್ ಹಾಪರ್. ಪ್ಲೀಸ್ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ, ಮತ್ತೆ ಇರೇಸ್ ಮಾಡಿ ಮತ್ತೆ ಮೊದಲಿಂದನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, XXX0 ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ಗೆ ಎಕ್ಸಾಂಪಲ್ಲು ಗ್ರಾಸ್ ಹಾಪರ್. ಯು ಕ್ಯಾನ್ ರಿಮೆಂಬರ್ ಇನ್ ಅನದರ್ ವೇ ಆಲ್ಸೋ. ಸೊ ಮ್ಯಾಮ್ ಯಾವುದೋ ತಪ್ಪು ಮಾಡಿದ್ರಲ್ಲ XXX0ಕ್ಕೆ, ಸೊ ಅದು ತಪ್ಪು ಮಾಡಿರೋದು ಯಾವುದು? ಇಟ್ ಈಸ್ ರಿಲೇಟೆಡ್ ಟು ಗ್ರಾಸ್ ಹಾಪರ್ ಆ್ಯಂಡ್ ಬಟರ್ಫ್ಲೈ. ಮ್ಯಾಮ್ ಬಟರ್ಫ್ಲೈ ಬರೆದಿದ್ರು, ಆಮೇಲೆ ಇರೇಸ್ ಮಾಡಿದ್ರು, ಗ್ರಾಸ್ ಹಾಪರ್ ಅಂತ ಬರೆದ್ರು. ಸೊ ಗ್ರಾಸ್ ಹಾಪರ್ ಅಂತ ಬರೆದಿದ್ದ ಎಕ್ಸಾಂಪಲ್ಲು XXX0 ಅಂತ ನೀವು ನೆಗೆಟಿವನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ನಾವು ಕಮಿಂಗ್ ಟು ದ ಫಿಮೇಲ್ ಹೆಟೆರೋಗ್ಯಾಮೆಟಿಕ್. ಸೊ ಇಲ್ಲಿಯೂ ಕೂಡ ಫಸ್ಟ್ ಬರುವಂಥದ್ದು ZW ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಓಕೆ ಮ್ಯಾಮ್, ಏನು ಆಲ್ ಆಫ್ ಎ ಸಡನ್ ಇಲ್ಲಿವರೆಗೂ XX, XY, X0 ಬರಿತಾ ಇದ್ರಿ, ಇಲ್ಲಿ Z ಮತ್ತು W ತೊಗೊಂಡ್ರಲ್ಲ ಅಂತ. ಸೊ ಇಲ್ಲಿಯೂ ಕೂಡ X ಮತ್ತು Y ಅಂತ ನೀವು ಈಸಿಯಾಗಿ ಕನ್ಸಿಡರ್ ಮಾಡ್ಬೋದು. ಬಟ್ ಮೇಲ್ ಹೆಟೆರೋಗ್ಯಾಮೆಟಿನಲ್ಲಿ ಆಲ್ರೆಡಿ ಈ ಅಲ್ಫಾಬೆಟ್ಸ್ಗಳನ್ನು ಯೂಸ್ ಮಾಡಿರೋದ್ರಿಂದ ಇಲ್ಲಿ ಕಾನ್ಸೆಪ್ಟು ಈಸಿ ಆಗಲಿ, ಅರ್ಥ ಆಗಲಿ ಅಂತ ಇಲ್ಲಿ Z ಮತ್ತು ZW ಅಂತ, ಅಂದರೆ Z ಆ್ಯಂಡ್ W ಲೆಟರ್ಸ್ಗಳನ್ನು ಯೂಸ್ ಮಾಡ್ತಾರೆ. And this type of sex determination, ZW type, it is seen in birds. Here I am writing correctly, 100% correct. ZW type of sex determination is seen in birds. ಸೊ ಇಲ್ಲಿ ನೀವು ಪ್ರೊಜೆನಿನ ಹಾಕಿ ಹೆಂಗೆ ಚೇಂಜಸ್ ಆಗ್ತವೆ ಅಂತ ನೋಡೋಣ. ಸೊ ವಿ ಆರ್ ಕನ್ಸಿಡರಿಂಗ್ ದ ಪೇರೆಂಟ್ಸ್. ಓಕೆ, ಸೊ ಫಸ್ಟ್ ಐ ವಿಲ್ ಟೇಕ್ ದ ಮೇಲ್ ಹಿಯರ್ ಆ್ಯಂಡ್ ಫಿಮೇಲ್ ಹಿಯರ್. ಇಲ್ಲಿ ಫಸ್ಟ್ ಫಿಮೇಲು ಮೇಲ್ ಬರೆದಿದ್ದೆ, ಇಲ್ಲಿ ಮೇಲ್ ಮತ್ತು ಫಿಮೇಲ್ ಬರಿತಾ ಇದ್ದೀನಿ. Now in case of birds, the male is having ZZ type of chromosomes, and here in case autosomes ಅನ್ನು ಬರಿಬೇಕು, and in case of females it is having ZW type of chromosomes. Okay, ಹೆಂಗೆ ಗೊತ್ತಾಯಿತು ಅಂತಂದರೆ ಇವು ಪ್ರೊಡ್ಯೂಸ್ ಮಾಡುವಂತಹ ಗ್ಯಾಮೆಟ್ಸ್ಗಳಿಂದ ಗೊತ್ತಾಯಿತು. ಸೊ ಗ್ಯಾಮೆಟ್ಸ್ಗಳನ್ನು ತಗೊಂಡ್ರೆ, ಓಕೆ, AAZZ ಅಂತಂದರೆ ಇಲ್ಲಿ A+Z ಗ್ಯಾಮೆಟ್ ಫಾರ್ಮ್ ಆಗುತ್ತೆ, ಒಂದೇ ಒಂದು ರೀತಿಯಾದಂತಹ ಗ್ಯಾಮೆಟ್. ಅದೇ ನೀವು ಫಿಮೇಲ್ಸನ್ನು ತಗೊಂಡ್ರೆ A+Z ಇರ್ಬೋದು ಅಥವಾ A+W ಇರ್ಬೋದು. Okay, so here the females are producing different types of gametes, so therefore it is a female heterogamety, and example is ZW type of sex determination. It is seen in birds. ಓಕೆ, ಸೊ ಬರ್ಡ್ಸ್ನಲ್ಲಿ ರಿಮೆಂಬರ್, ಬರ್ಡ್ಸ್ನಲ್ಲಿ ಮೇಲ್ಸು ಸೇಮ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡ್ತವೆ. ಎಷ್ಟೊಂದು ಸ್ಪರ್ಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ರು ಪ್ರತಿಯೊಂದು ಸ್ಪರ್ಮ್ಸಲ್ಲಿನೂ A+Z ಕಾಂಬಿನೇಷನ್ನೇ ಇರುತ್ತೆ. ಬಟ್ ಫಿಮೇಲ್ಸ್ನಲ್ಲಿ ನೀವು ಎಗ್ಸ್ಗಳನ್ನು ಕನ್ಸಿಡರ್ ಮಾಡಿದರೆ ಆ ಎಗ್ಗಲ್ಲಿ A+Z ಇರ್ಬೋದು ಅಥವಾ ಇಲ್ಲಿ W ಇರ್ಬೋದು. ಇನ್ ಕೇಸ್ A+Z ಸ್ಪರ್ಮು, ಓಕೆ, ಅಗೇನ್ A+Z ಎಗ್ ಜೊತೆ ಏನಾದರೂ ಕಂಬೈನ್ ಆಗಿತ್ತು, ಫರ್ಟಿಲೈಸ್ ಆಗಿತ್ತು ಅಂತಂದರೆ ಅವಾಗ AAZZ ಕಾಂಬಿನೇಷನ್ ಆಯಿತು. ಇನ್ ಕೇಸ್ AZ ಸ್ಪರ್ಮು AW ಜೊತೆ ಏನಾದ್ರೂ ಫರ್ಟಿಲೈಸ್ ಆಗಿತ್ತು ಅಂತಂದರೆ AA+ZW ಆಯಿತು. ಓಕೆ, ನಾವು ರೈಟ್
the common this one sex of an organism here AAZZ. AAZZ ಇದ್ರೆ ಇದು ಮೇಲ್ ಆಯಿತು, AAZZW ಇದ್ರೆ ಇದು ಫೀಮೇಲ್ ಆಯಿತು. ಸೊ ಇನ್ ಕೇಸ್ ಆಫ್ ಫೀಮೇಲ್ heterogamy, this is the organism which is producing two different types of gametes is considered as the female. This type of sex determination ಅಲ್ಲಿ ಇದ್ರದ್ದು ಕಂಪ್ಲೀಟ್ ಆಗಿ ಅಪೋಸಿಟ್. ಓಕೆ, ಸೊ ಇದು ಇಲ್ಲಿ ಬಂದಿದ್ದು ಯಾವುದಿದು ಪ್ರೊಜನಿ ಇದು. ಓಕೆ, ನಾವು ಲಾಸ್ಟ್ ಟೈಪ್ ಇದು 4 ಎಕ್ಸಾಮಲ್ಲಿ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್. ಓಕೆ, ZZ plus Z0 type of sex determination and example ಇಲ್ಲಿ ನಿಮಗೆ ಬಟರ್ಫ್ಲೈ ಬರುತ್ತೆ, ಬಟರ್ಫ್ಲೈ. ಓಕೆ, ಆ್ಯಂಡ್ ಎಕ್ಸೆಟ್ರಾ. ಓಕೆ, ಸೊ ಇಲ್ಲಿಯೂ ಕೂಡ ನೀವು ಬರಿತಾ ಹೋಗಿ ಸೇಮ್ ಪೇರೆಂಟ್ಸ್. ಓಕೆ, ಸೊ ಪೇರೆಂಟ್ಸಿದ್ದು ಮೇಲ್ ಫೀಮೇಲ್. ಸೊ ಫೀಮೇಲ್ ಹಿಟ್ರೋಗ್ಯಾಮೆಟಿ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ಮೇಲ್ ಆರ್ಗ್ಯಾನಿಸಮ್ನ ಬರಿತಾ ಇದ್ದೀವಿ, ಮೇಲ್ ಹಿಟ್ರೋಗ್ಯಾಮೆಟಿ ಬಗ್ಗೆ ಬರೀಬೇಕಾದ್ರೆ ಫಸ್ಟು ಫೀಮೇಲನ್ನು ಬರಿತಾ ಇದ್ದೀವಿ, ಈಸಿಯಾಗಿ ಅರ್ಥ ಆಗಲಿ ಅಂತ. ಓಕೆ, ಸೊ ಇನ್ ಕೇಸ್ ಆಫ್ ದಿಸ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ದ ಮೇಲ್ಸ್ ಆರ್ ಹ್ಯಾವಿಂಗ್ AA plus ZZ, but females are having AA plus Z0. So this is a parental progeny, parental combinations. Okay, ಅಥವಾ parental phenotype and genotype. Next gametes ಅನ್ನು ನೋಡ್ರಿ. Gametes in case of male only A plus Z, ಫೀಮೇಲ್ಸಿಗೆ ಬಂದರೆ A plus Z ಅಥವಾ A plus 0, ಯಾಕಂದರೆ ಯಾವುದೂ ಕ್ರೋಮೋಸೋಮೇ ಇಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ನೀವು ಪ್ರೊಜೆನಿ ಅಥವಾ ಆಫ್ ಸ್ಪ್ರಿಂಗನ್ನು ನೋಡಿದರೆ ಇದೆರಡು ಕಂಬೈನ್ ಆಗಿದ್ದರೆ AAZZ ಈಸಿಯಾಗಿ ಬರಿಬೋದು, AA ಪ್ಲಸ್ Z0. ಓಕೆ, ಸೊ ದಿಸ್ ಆರ್ಗ್ಯಾನಿಸಮ್ ಇಟ್ ವಿಲ್ ಬಿಕಮ್ ಮೇಲ್ ಆ್ಯಂಡ್ Z0 ಅಂದರೆ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಫಾರ್ಮ್ ಆಗ್ತವೆ ಮುಂದೆ, ದಿಸ್ ವಿಲ್ ಬಿಕಮ್ ಫೀಮೇಲ್. So this is the Z0 type of sex determination. ಗೊತ್ತಾಯ್ತಾ ಕಾನ್ಸೆಪ್ಟು? ಸೊ ಕೊರೆನ್ಸ್ ಅವ್ರು ಏನು ಹೇಳಿದ್ರಲ್ಲ ಥಿಯರಿ ಆಫ್ ಹಿಟ್ರೋಗ್ಯಾಮೆಟಿ, ಅದರಲ್ಲಿ 2 ಮೆಕ್ಯಾನಿಸಮ್, ಒಂದು ಮೇಲ್ ಹಿಟ್ರೋಗ್ಯಾಮೆಟಿ ಮತ್ತು ಇನ್ನೊಂದು ಫಿಮೇಲ್ ಹಿಟ್ರೋಗ್ಯಾಮೆಟಿ. ಇದರಲ್ಲಿ ಮೇಲು ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಪ್ರಪೋಸ್ ಮಾಡಿದರು. ಆ್ಯಂಡ್ ಈ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನಲ್ಲಿ ಫಿಮೇಲ್ಸ್ಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ ಅಂತ ಹೇಳಿದರು. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಈ ಟೈಪು ಮತ್ತು ಇದು ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್. ಸೊ XXXY ಅಂದರೆ ಮ್ಯಾನು ಡ್ರಾಸೋಫಿಲಾ, XXX0 ಅಂತಂದರೆ ಗ್ರಾಸ್ ಹಾಪರ್, ZZZW ಅಂದರೆ ಬರ್ಡ್ಸ್, ZZ ಆ್ಯಂಡ್ Z0 ಅಂತಂದರೆ ಬಟರ್ಫ್ಲೈ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಿಮಗೆ ಈಸಿ ಆಗಬೇಕು ಅಂತಂದರೆ ಓಕೆ, ಮೇಲ್ ಹಿಟ್ರೋಗ್ಯಾಮೆಟಿನಲ್ಲಿ ನಾವು X ಮತ್ತು Yಯನ್ನು ಯೂಸ್ ಮಾಡ್ತಾ ಇದ್ದೀವಿ, ಫಿಮೇಲ್ನಲ್ಲಿ Z ಮತ್ತು W ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ XXXY ಇದೆಯಲ್ಲ, ಸೊ ಫಸ್ಟ್ ಯಾವತ್ತು ಫೀಮೇಲು ದೆನ್ ಮೇಲ್, ಅಂದರೆ XX ಅಂದರೆ ಫೀಮೇಲ್, XY ಅಂದರೆ ಮೇಲ್. XX ಅಂದರೆ ಫೀಮೇಲ್ ಅಂತ ಆಲ್ರೆಡಿ ಗೊತ್ತಿದೆ, X0 ಅಂತಂದರೆ ಮೇಲ್. ನೆನ್ಪಿಟ್ಕೋಬೇಕಲ್ಲ ನೀವು, ಫೀಮೇಲದ್ದು ಏನಿರುತ್ತೆ ಮೇಲದ್ದು ಏನಿರುತ್ತೆ ಅಂತ, ಅದನ್ನು ನಾನು ಈಸಿಯಾಗಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಮೇಲ್ ಹಿಟ್ರೋಗ್ಯಾಮೆಟಿನಲ್ಲಿ ಫಸ್ಟ್ ಯಾವತ್ತು ಫೀಮೇಲಿದ್ದೇ ನಾವು ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದೇ ನೀವು ಇಲ್ಲಿ ಬಂದರೆ ZZ ಅಂದರೆ ಮೇಲ್, ಸಿ ಹೇರ್ ZZ ಅಂದರೆ ಮೇಲ್, ZW ಅಂತಂದರೆ ಫೀಮೇಲ್, ZZ ಅಂದರೆ ಆಲ್ರೆಡಿ ಗೊತ್ತಿದೆ ಮೇಲ್ ಅಂತ, Z0 ಅಂತಂದರೆ ಫೀಮೇಲ್. ಗೊತ್ತಾಯ್ತಾ? ಸೊ ಆಲ್ ದೀಸ್ 4 ಟೈಪ್ಸ್ ಇಲ್ಲಿಂದ ಇಲ್ಲಿಗೆ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. Okay, you can take the screenshot. This is nothing but the sex determination in an organism. And ಇಲ್ಲಿ ಒಂದು ಸ್ಮಾಲ್ ಪಾಯಿಂಟನ್ನು ಹೇಳಿ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ಇದಾದಮೇಲೆ ಹನಿ ಬೀದು ಸ್ವಲ್ಪ ಹೇಳಬೇಕು. ಗ್ರಾಸ್ ಹಾಪರ್ನಲ್ಲಿ ಸಿ ಹಿಯರ್, ಇಲ್ಲಿ ಯಾವುದೂ ಕ್ರೋಮೋಸೋಮ್ ಇಲ್ಲ, 0 ಇದೆ, ಹೌದಾ? ಸೊ ಒಂದು ಕ್ರೋಮೋಸೋಮು ಮೇಲ್ ಆರ್ಗ್ಯಾನಿಸಮ್ನಲ್ಲಿ ಕಡಿಮೆ ಆಯಿತು ಅಂತಂದರೆ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಿದೆಯಲ್ಲ ಫಿಮೇಲ್ನಲ್ಲಿ ಅದಕ್ಕಿಂತ ಒಂದು ಕಡಿಮೆ ಮೇಲ್ನಲ್ಲಿ ಇರುತ್ತೆ ಅಂತ. ಜಸ್ಟ್ ಒಂದು ಪಾಯಿಂಟು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಏನು ಹೇಳಿದೆ ನಾನು, ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಫಿಮೇಲ್ಸ್ನಲ್ಲಿ ಎಷ್ಟಿರ್ತಾವಲ್ಲ ಅದರಲ್ಲಿ ನೀವು ಮೇಲ್ಸಿಗೆ -1 ಮಾಡಬೇಕು. ಯಾಕೆ? ಬಿಕಾಸ್ ಇಲ್ಲಿ ಒಂದು ಕ್ರೋಮೋಸೋಮ್ ಇಲ್ಲ ಅಲ್ಲ. ಓಕೆ, ಸೊ ಯು ಹ್ಯಾವ್ ಟು -1 ಹಿಯರ್. ಇವಾಗ ಗ್ರಾಸ್ ಹಾಪರ್ನಲ್ಲಿ 24 ಕ್ರೋಮೋಸೋಮ್ಸ್ ಇದ್ದಾವೆ ಅಂತಂದರೆ ಫಿಮೇಲ್ನಲ್ಲಿ 24 ಇರ್ತವೆ, ಮೇಲ್ನಲ್ಲಿ 23. ಯಾಕೆ? ಬಿಕಾಸ್ ಇಲ್ಲಿ 0 ಇದೆ. ಓಕೆ,
ಯು ಗಾಟ್ ದಿಸ್ ಪಾಯಿಂಟ್? ಓಕೆ. ಸೊ ಸ್ಕ್ರೀನ್ಶಾಟ್ ತೊಗೊಂಡಿರಿ ಅಂತಂದರೆ ಲಾಸ್ಟಿಗೆ ಹನಿ ಬೀದೊಂದು ಹೇಳ್ತೀನಿ, ಶಾರ್ಟ್ ಆಗಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನ ಎಲ್ಲಿ ತೆಗಿಬೇಕು ಇವಾಗ? ಸೊ ಕೆಳಗಡೆ ಪಾರ್ಟನ್ನು ಫುಲ್ ತೆಗೆದುಬಿಡೋಣ. ಓಕೆ, ಇದನ್ನು ಕೂಡ ತೆಗಿಯೋಣ. ಸೊ ಜಸ್ಟ್ ಗಿವ್ ಮೀ ಸಮ್ ಟೈಮ್, ಕ್ವಿಕ್ಕಾಗಿ ಇದನ್ನ ತೆಗೆದುಬಿಡ್ತೇನೆ. ಓಕೆ, ನಾವು ಸಿ ಹಿಯರ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ, ವೆರಿ ಇಂಟ್ರೆಸ್ಟಿಂಗ್. ಓಕೆ, ಸೊ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೇಲ್ ಹಿಟ್ರೋಗ್ಯಾಮೆಟಿ XX XY ಮತ್ತು XX X0 ಟೈಪ್. ಓಕೆ, ಇಲ್ಲಿಯೂ ಕೂಡ ZZ ಆ್ಯಂಡ್ Z0 ಟೈಪ್. ಸೊ ಇದು ಕಾನ್ಸೆಪ್ಟನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ನಾವು ಇನ್ ಕೇಸ್ ಆಫ್ ಹನಿ ಬೀಸ್, ಓಕೆ, ಇಟ್ ಈಸ್ ಕಾಲ್ಡ್ ಆ್ಯಸ್ ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಮೆಥಡ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಓಕೆ, ಹನಿ ಬೀದಲ್ಲಿ ಹೇಗೆ ಕಂಡುಹಿಡಿತಾರೆ ಅಂತ ನೋಡೋಣ. ಓಕೆ, ನಾವು ಕನ್ಸಿಡರ್ ಫೀಮೇಲ್ ಹನಿ ಬೀಸ್ ಆ್ಯಂಡ್ ಮೇಲ್ ಹನಿ ಬೀಸ್. ಓಕೆ, ನಾವು ಇನ್ ಕೇಸ್ ಆಫ್ ಫೀಮೇಲ್ ಹನಿ ಬೀಸ್, if you see the cells, okay, the cells have 32 number of chromosomes, that is the diploid number of chromosomes female body ನಲ್ಲಿ. ಅದೇ ನೀವು ಮೇಲ್ ಬಾಡಿನಲ್ಲಿ ತೊಗೊಂಡ್ರಿ ಅಂತಂದರೆ ಅಲ್ಲಿರುವಂತಹ ಸೆಲ್ಸ್ಗಳು ದೇ ಹ್ಯಾವ್ ಜಸ್ಟ್ 16 chromosomes, that is the half of this haploid number. ಓಕೆ, ಸೊ ಫೀಮೇಲ್ ಬಾಡಿನಲ್ಲಿ ಯಾವತ್ತು ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ, ಮೇಲ್ ಬಾಡಿನಲ್ಲಿ 16 ಕ್ರೋಮೋಸೋಮ್ ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ. ಮ್ಯಾಮ್ ಹೌದಾ, ಇದು ಹೆಂಗಾಯಿತು? ತಲೆ ಕೆಡಿಸ್ಕೋಬೇಡಿ, ಇದು ಹಿಂಗಿದೆ, ಹಿಂಗೆ ಓದಿ. ಸೊ ಫೀಮೇಲ್ ಹನಿ ಬೀಸ್ನಲ್ಲಿ ನಾವು ಎಷ್ಟೊಂದು ಕಾನ್ಸೆಪ್ಟ್ಗಳನ್ನು ಸ್ವಲ್ಪ ಡಿವಿಯೇಷನ್ ಮಾಡಿನೂ ಓದ್ಬೋದಲ್ಲ, ಯಾಕಂದರೆ ಚಾನ್ಸಸ್ ಇದ್ದೇ ಇರುತ್ತೆ ನೇಚರಲ್ಲಿ. ಸೊ ನಮಗೆ XX ಕ್ರೋಮೋಸೋಮ್, XY ಕ್ರೋಮೋಸೋಮ್, ZZ ಕ್ರೋಮೋಸೋಮ್, ZW ಕ್ರೋಮೋಸೋಮ್ ಅದೆಲ್ಲವೂ ಒಂದು ಕಡೆ, ಸ್ವಲ್ಪ ಡಿವಿಯೇಷನ್ ಆಗಿರುವಂತಹ ಸೆಕ್ಸ್ ಡಿಟರ್ಮಿನೇಷನ್ ಮೆಥಡು ಇನ್ನೊಂದು ಕಡೆ. ದಟ್ ಈಸ್ ಇನ್ ಕೇಸ್ ಆಫ್ ಹನಿ ಬೀಸ್. ಸೊ ಫೀಮೇಲ್ ಹನಿ ಬೀಸ್ನಲ್ಲಿ ಫಿಮೇಲ್ ಬಾಡಿಯನ್ನು ತೊಗೊಂಡ್ರೆ ಅಲ್ಲಿರುವಂತಹ ಪ್ರತಿಯೊಂದು ಜೀವಕೋಶದಲ್ಲಿ ನಿಮಗೆ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ ಸಿಗುತ್ತೆ. ಅದೇ ನೀವು ಮೇಲ್ ಹನಿ ಬಿಯನ್ನು ತೊಗೊಂಡ್ರೆ ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ ಸಿಗ್ತವೆ. ಸೊ ಇಫ್ ಯು ಕನ್ಸಿಡರ್ ದಿಸ್ ಆ್ಯಸ್ ದ ಪೇರೆಂಟ್ಸ್, ಓಕೆ, ಸೊ ಇದನ್ನ ಪೇರೆಂಟ್ಸ್ ಅಂತ ನೀವು ಕನ್ಸಿಡರ್ ಮಾಡಿದರೆ, ನಾವು ಸಿ ಹಿಯರ್ ಇಲ್ಲಿ ಪ್ರೊಡ್ಯೂಸ್ ಆಗುವಂತಹ ಗ್ಯಾಮೆಟ್ಸ್. ಓಕೆ, ಫೀಮೇಲ್ನಲ್ಲಿ ಮಾತ್ರ ಬರಿತಾ ಇದ್ದೀನಿ. ಗ್ಯಾಮೆಟ್ಸ್ ಇಲ್ಲೇನು ಪ್ರೊಡ್ಯೂಸ್ ಆಗುತ್ತಲ್ಲ, ಇಟ್ ವಿಲ್ ಹ್ಯಾವ್ 16. ಯಾಕಂತಂದರೆ ಗ್ಯಾಮೆಟ್ ಫಾರ್ಮ್ ಆಗಬೇಕಾದ್ರೆ ಇದು ಮಿಯೋಸಿಸ್ ಆಗುತ್ತಲ್ಲ, ಸೊ ಡಿಪ್ಲಾಯ್ಡ್ ಇರೋದು ಹೆಪ್ಲಾಯ್ಡ್ ಆಗುತ್ತೆ. ಸೊ ದೀಸ್ ಆರ್ ದ ಎಗ್ಸ್. ಓಕೆ, ಯಾಕಂದರೆ ಫಿಮೇಲ್ ಗ್ಯಾಮೆಟದ ಹೆಸರು ಎಗ್ಗು. ನೀವು ಮೇಲ್ ಗ್ಯಾಮೆಟನ್ನು ತೊಗೊಂಡ್ರೆ ಇಲ್ಲಿರುವಂತಹ ಡೈರೆಕ್ಟ್ ಸೆಲ್ಸ್ಗಳೇನಿದ್ದಾವಲ್ಲ ಅವು ಆಲ್ರೆಡಿ ಹೆಪ್ಲಾಯ್ಡಲ್ಲಿದ್ದಾವೆ. ಸೊ ದೇ ವಿಲ್ ಪ್ರೊಡ್ಯೂಸ್ ದ ಸ್ಪರ್ಮ್ಸ್, ದ ಸ್ಪೆಷಲೈಸ್ಡ್ ಸೆಲ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಅ ಮೇಲ್ ಗ್ಯಾಮೆಟ್ಸ್ ವಿಚ್ ಹ್ಯಾವ್ 16 ನಂಬರ್ ಆಫ್ ಕ್ರೋಮೋಸೋಮ್ಸ್. ಹಿಯರ್ ಕಮ್ಸ್ ದ ನೆಕ್ಸ್ಟ್ ಕಮ್ಸ್ ದ ಟ್ವಿಸ್ಟ್. ಸೊ ಈ ಫಿಮೇಲ್ ಹನಿ ಬೀ ಇದೆಯಲ್ಲ, ಅದು ಎಷ್ಟೊಂದು ಎಗ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಶಕ್ತಿ ಅದಕ್ಕಿದೆ. ಸೊ ಯಾವ್ಯಾವ ಎಗ್ಗಳು ಈ ಗ್ಯಾಮೆಟ್ ಜೊತೆ ಫರ್ಟಿಲೈಸ್ ಆಗ್ತಾವಲ್ಲ, ಸೊ ದೇ ವಿಲ್ ಬಿಕಮ್ ಅಗೇನ್ 32 ಇನ್ ನಂಬರ್ ಆ್ಯಂಡ್ ದೇ ವಿಲ್ ಬಿಕಮ್ ಫೀಮೇಲ್ ಹನಿ ಬೀಸ್. ಆ ಫೀಮೇಲ್ ಹನಿ ಬೀಸ್ನಲ್ಲಿ ಅಗೇನ್ ಕೆಲವೊಂದು ಕ್ವೀನ್ ಆಗ್ತವೆ ಆ್ಯಂಡ್ ಕೆಲವೊಂದು ವರ್ಕರ್ ಹನಿ ಬೀ ಆಗ್ತವೆ. ಓಕೆ, ಬಟ್ ಯಾವ್ಯಾವ ಎಗ್ಸ್ಗಳು ಫರ್ಟಿಲೈಸ್ ಆಗೋದಿಲ್ಲಲ್ಲ, ಸೊ ದೇ ವಿಲ್ ಬಿಕಮ್ ದ ಮೇಲ್ ಹನಿ ಬೀಸ್. ದೇ ಆರ್ ಕಾಲ್ಡ್ ಆ್ಯಸ್ ಡ್ರೋನ್ಸ್. ಓಕೆ, ಯಾಕೆ ಮೇಲ್ಸ್ನಲ್ಲಿ ನಂಬರ್ ಹೆಪ್ಲಾಯ್ಡ್ ಆಗಿದೆ? ಬಿಕಾಸ್ ಒನ್ಸ್ ಅಪಾನ್ ಎ ಟೈಮ್ ದೇ ವೇರ್ ದ ಎಗ್ಸ್ ಅನ್ಫರ್ಟಿಲೈಸ್ಡ್ ಇದ್ವು. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಹಿಯರ್ ನಿಮಗಿಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಏನೊಂದು ಕಾನ್ಸೆಪ್ಟ್ ಇದೆಯಲ್ಲ, X ಕ್ರೋಮೋಸೋಮ್, Y ಕ್ರೋಮೋಸೋಮ್, ಅದೇನು ತಲೆ ಕೆಡಿಸ್ಕೋಬೇಡಿ. ಟೋಟಲ್ ಆಗಿ ಇಲ್ಲಿ 32 ಕ್ರೋಮೋಸೋಮ್ಸ್ ಇರ್ತವೆ. ಟೋಟಲ್ 32 ಇದ್ವು ಅಂದರೆ ಅದು ಫೀಮೇಲ್ ಹನಿಬಿ ಆಗಿ ಬೆಳೆಯುತ್ತೆ. ಫೀಮೇಲ್ ಹನಿಬಿ ಬೇಸ್ಡ್ ಆನ್ ದ ಫುಡ್ ಇಟ್ ಈಸ್ ರಿಸೀವಿಂಗ್, ಚೆನ್ನಾಗಿರುವಂತಹ ರಾಯಲ್ ಫುಡ್ ಸಿಕ್ತು ಅಂದರೆ ಇಟ್ ವಿಲ್ ಬಿಕಮ್ ದ ಕ್ವೀನ್ ಹನಿಬಿ. ಸಿಗಲಿಲ್ಲ ಅಂತಂದರೆ ಫರ್ಟಿಲೈಸ್ ಆದಂತಹ ಎಗ್ಗಳು ದೇ ವಿಲ್ ಬಿಕಮ್ ದ ವರ್ಕರ್ ಹನಿಬಿ. ಸೊ ವರ್ಕರ್ ಹನಿಬೀಸ್ ಆರ್ ಆಲ್ವೇಸ್ ಫೀಮೇಲ್ ಹನಿಬೀಸ್, ನೆನ್ಪಿಟ್ಕೊಳ್ಳಿ. ಓಕೆ, ಯಾವ್ಯಾವ ಎಗ್ಗಳು ಫರ್ಟಿಲೈಸ್ ಆಗೋದಿಲ್ಲ ಹಾಗೆ ಉಳಿತಾವಲ್ಲ ಅವ್ರದ್ದು ಗೂಡ್ನಲ್ಲಿ, ಜೇನ್ ಗೂಡ್ನಲ್ಲಿ, ಆ ಫರ್ಟಿಲೈಸ್ ಆಗದೇ ಇರುವಂತಹ ಎಗ್ಗಳು, ಸೊ ಅನ್ಫರ್ಟಿಲೈಸ್ಡ್ eggs, they will become the male drones. That's why they are haploid. ಯಾಕಂದರೆ ಎಗ್ ಇಲ್ಲಿ ಹ್ಯಾಪ್ಲಾಯ್ಡ್ ಇದೆಯಲ್ಲ.
So in case of honeybees, sex determination is not with the help of chromosomes. ನೆನ್ಪಿಟ್ಕೊಳ್ಳಿ, sex determination is not with the help of chromosomes, but it is based on whether the eggs are fertilized or not. ಫರ್ಟಿಲೈಸ್ ಆದವು ಅಂತಂದರೆ ಅವು ಫೀಮೇಲ್ ಆಗ್ತವೆ, ಆಗಲಿಲ್ಲ ಅಂತಂದರೆ ಮೇಲ್ ಆಗ್ತವೆ. ಸೊ ಇವಾಗ ನೀವು ಹನಿಬೀದು ಎಷ್ಟೊಂದು ಈ ಥರ ಗೂಡುಗಳಿರ್ತಾವಲ್ಲ, ಈ ಗೂಡುಗಳಲ್ಲಿ ಎಷ್ಟೊಂದು ಲಾರ್ವಾಸ್ಗಳಿರ್ತವೆ. ಓಕೆ, ಅದು ಕ್ವೀನ್ ಹನಿಬಿ ಎಷ್ಟೊಂದು ದೂರದವರೆಗೂ ಹಾರ್ಕೊಂಡು ಹೋಗುತ್ತಂತೆ. ಅದನ್ನು ಬೆನ್ನು ಹತ್ಕೊಂಡು ಹೋದಂತಹ ಮೇಲ್ ಹನಿಬೀಸ್ಗಳು ಅದರಲ್ಲಿ ಯಾವುದಾದ್ರೂ ಒಂದು ಹನಿಬಿ ಮಾತ್ರ ಅದನ್ನು ಫರ್ಟಿಲೈಸ್ ಮಾಡುತ್ತೆ. ಸೊ ಫರ್ಟಿಲೈಸ್ ಮಾಡಿದಾಗ ಯಾವ್ಯಾವ ಎಗ್ಗಳು ಫರ್ಟಿಲೈಸ್ ಆಗಿರ್ತಾವಲ್ಲ ಅಂತಹ ಎಗ್ಗಳನ್ನು ಅದು ಇದು ಫಿಮೇಲ್ ಕ್ವೀನ್ ಏನಿದೆಯಲ್ಲ, ರೀಪ್ರೊಡಕ್ಷನ್ ಮೀಟಿಂಗ್ ಆದಮೇಲೆ ಮತ್ತೆ ಗೂಡಿಗೆ ಬಂದು ಇಲ್ಲೆಲ್ಲ ಎಗ್ಗಳನ್ನು ಇಟ್ಟಿರುತ್ತೆ. ಸೊ ಯಾವ್ಯಾವ ಎಗ್ಗಳು ಫರ್ಟಿಲೈಸ್ ಆಗಿದ್ದುವಲ್ಲ, ಸೊ ಅಂತಹ ಎಗ್ಗಳು ಫಿಮೇಲ್ ಆಗ್ತವೆ. ಯಾವ್ಯಾವ ಎಗ್ಗಳು ಹಾಗೆ ಇದ್ದುವಲ್ಲ, ಫರ್ಟಿಲೈಸ್ ಆಗಿರಲಿಲ್ಲಲ್ಲ, ಅವೆಲ್ಲವೂ ಮೇಲ್ ಆಗಿ ಇರ್ತವೆ ಗೂಡಿನಲ್ಲಿ. ಸೊ ಅಗೇನ್ ದೇ ವಿಲ್ ಡಿವೈಡ್ ದ ವರ್ಕ್. ಮೇಲ್ ಹನಿಬಿ ಬೇರೆ ಕೆಲಸ ಮಾಡುತ್ತೆ, ವರ್ಕರ್ ಹನಿಬಿ ಬೇರೆ ಕೆಲಸ ಮಾಡುತ್ತೆ, ಕ್ವೀನ್ ಹನಿಬಿ ಬೇರೆ ಕೆಲಸ ಮಾಡುತ್ತೆ. ದಟ್ ಈಸ್ ಅ ಡಿಫ್ರೆಂಟ್ ಪಾರ್ಟ್. ಬಟ್ ಇನ್ ಕೇಸ್ ಆಫ್ ಹನಿಬೀಸ್ ಹೆಪ್ಲಾಯ್ಡ್ ಡಿಪ್ಲಾಯ್ಡ್ ಮೆಥಡ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಇದೆಲ್ಲವೂ ಏನು? ದಿಸ್ ಈಸ್ ದ ಕ್ರೋಮೋಸೋಮಲ್ ಮೆಕ್ಯಾನಿಸಮ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ವಿಚ್ ಟೈಪ್ ಆಫ್ ಕ್ರೋಮೋಸೋಮ್ ಈಸ್ ಪ್ರೆಸೆಂಟ್ ಹಿಯರ್, that is going to determine the sex of an individual. But in case of honeybee, which set of chromosome, whether it is a haploid set or diploid set, that will determine the sex of an organism. ಓಕೆ, ಇದು ಹಿಂಗೆ ಇರುತ್ತೆ ನೇಚರಲ್ಲಿ, ಹಿಂಗೆ ಓದಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಮೇಲ್ಸ್ಗಳು ಯಾವತ್ತು ಹೆಪ್ಲಾಯ್ಡ್ ಆಗಿರ್ತವೆ, ಯಾಕಂದರೆ ಅವು ಫರ್ಟಿಲೈಸ್ ಆಗದೇ ಇರುವಂತಹ ಗ್ಯಾಮೆಟ್ಸ್ಗಳು. ಸೊ ಗ್ಯಾಮೆಟ್ಸ್ ಯಾವತ್ತು ಹೆಪ್ಲಾಯ್ಡ್ ಇರ್ತಾವಲ್ಲ, ಸೊ ಅದರಿಂದ ಬಂದಂತಹ ಜೀವಿ ಕೂಡ ಹೆಪ್ಲಾಯ್ಡೇ ಉಳಿಬೇಕು. ಯಾವ್ಯಾವ ಎಗ್ಸು ಫರ್ಟಿಲೈಸ್ ಆಗಿರ್ತಾವೆ, ಒಂದು 100 ಎಗ್ಗದಲ್ಲಿ ಒಂದು 10 ಫರ್ಟಿಲೈಸ್ ಆಗಿದ್ದು ಅಂದರೆ ಅವು ಮಾತ್ರ ಫೀಮೇಲ್ ಆಗಿರ್ತವೆ. ಅದರಲ್ಲೂ ಒಂದು ಕ್ವೀನ್ ಆಗುತ್ತೆ, ಮಿಕ್ಕಿದ್ದೆಲ್ಲವೂ ವರ್ಕರ್ ಹನಿಬಿ ಆಗ್ತವೆ. So this is the concept you have to remember. Chromosomal mechanism of sex determination, haploid diploid method of sex determination. Haploid diploid method ಗೆ honeybee, ಇಲ್ಲಿ XXXY, XXX0, ZZ ZW, ZZ Z0. XXXY ಗೆ ಎಕ್ಸಾಂಪಲ್ ಮ್ಯಾನ್ ಮತ್ತು ಡ್ರಾಸೋಫಿಲಾ. XXX0 ಮ್ಯಾಮ್ ತಪ್ಪು ಮಾಡಿದ್ರಲ್ಲ ಅದು XXX0. ಇಲ್ಲಿ ಎಕ್ಸಾಂಪಲ್ ಯಾವುದು? ಗ್ರಾಸ್ ಹಾಪರ್. ನಾನು ತಪ್ಪು ಹೇಳಿದ್ನಲ್ಲ, ಬಟರ್ಫ್ಲೈ ಅಂತ. ನೆಕ್ಸ್ಟು ZZ ಟೈಪು ಬರ್ಡ್ನಲ್ಲಿ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ನಲ್ಲಿ ಕೇಳ್ತಾರೆ. ಬರ್ಡ್ನಲ್ಲಿ ಇರುವಂತಹ ಫೀಮೇಲ್ ಹಿಟ್ರೋಗ್ಯಾಮೆಟಿ, ವಿಚ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಓಕೆ, ದೆನ್ ZZ ದಿಸ್ ಈಸ್ ಇನ್ ದ ಬಟರ್ಫ್ಲೈ. ಓಕೆ, ಸೊ ಐ ಹೋಪ್ ಈ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೆಕ್ಸ್ ಡಿಟರ್ಮಿನೇಷನ್ ಮುಂದಿನ ವಿಡಿಯೋದಲ್ಲಿ ಮ್ಯುಟೇಷನ್, ದೆನ್ ಪೆಡಿಗ್ರಿ ಅನಲೈಸಿಸ್ ಮತ್ತು ಮೆಂಡಲಿಯನ್ ಡಿಸಾರ್ಡರ್, ಕ್ರೋಮೋಸೋಮಲ್ ಡಿಸಾರ್ಡರ್ ಆಲ್ರೆಡಿ ವಿಡಿಯೋ ಇದೆ ಬಯೋಪ್ಯಾಕ್ನಲ್ಲಿ. ಸೊ ಇದು 3 ಕಾನ್ಸೆಪ್ಟನ್ನು ನಾನು ಕವರ್ ಮಾಡಬೇಕು. ಸೊ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.